ಯಾರಿಗೆ ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ತ್ರಿಭುಜದ ಬಗ್ಗೆ ತಿಳಿದುಕೊಂಡಿದ್ದೀರಿ. ಹಾಗಾದ್ರೆ ತ್ರಿಭುಜ ಅಂದ್ರೆ ಮೂರು ಬಾವು ಮೂರು ಬಾಹುಗಳುಳ್ಳ, ಮೂರು ಕೋನಗಳುಳ್ಳ, ಮೂರು ಶೃಂಗ ರೇಖಾಖಂಡವಿರುತ್ತದೆ. ತ್ರಿಭುಜ ಅಂದ್ರೆ ತ್ರಿಭುಜ ಅಂತೀರಿ. ಇಲ್ಲೇನದಾವು ಮೂರು ಬಾವು ರೇಖಾಖಂಡಗಳೆಲ್ಲ ಆವೃತವಾಗಿರುವಂತಹ ಆಕೃತಿಗೆ ಏನಂತೀವಿ ನಾವು ತ್ರಿಭುಜ ಅಂತ ಹೇಳ್ತೀನ. ಇಲ್ಲೇನದಾವು ಮೂರು ಬಾಹುಗಳು ಅದಾವು, ಮೂರು ಶೃಂಗಗಳದಾವು ಮತ್ತು ಮೂರು ಕೋನಗಳಿದಾವೆ. ಮೂರು ರೇಖಾಖಂಡಗಳಿಂದ ಆವೃತವಾಗಿರುತ್ತೆ. ಕ್ಲೋಸ್ ಆಗುತ್ತಲ್ಲ, ಸೊ ಆವೃತವಾದಂತಹ ಇಂತಹ ಆಕೃತಿಗೆ ನಾವೇನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. ಸೊ ಈ ಆಕೃತಿ ಯಾವುದು? ಇದಕ್ಕೆ ಏನ್ ಡಿಫರೆನ್ಸ್ ಆಯ್ತು? ಅದು 4 ಬಾವು. ಇದು 3 ಬಾಹುನ. ಸೊ ಇಲ್ಲಿ 4 ಬಾಹುಗಳಿದೆ, ಇಲ್ಲಿ 3 ಬಾಹುಗಳಿದೆ. ಜಸ್ಟ್ ಇವತ್ತೇನು ಮಾಡೋಣ, ತ್ರಿಭುಜದ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. ಸೊ ತ್ರಿಭುಜದ ಎಲ್ಲೆಲ್ಲಿ ಕಾಣ್ತೀವಿ ನಾವು ಇದನ್ನೆಲ್ಲ ಅಪ್ಲಿಕೇಶನ್? ಸಮೋಸ, ಮತ್ತೆ ಸೋಷಿಯಲ್ ಪಿರಾಮಿಡ್ ನೋಡಿದ್ದೀರಲ್ಲ, ಯಾವ ಶೇಪ್ ಇರುತ್ತದೆ? ತ್ರಿಭುಜಾಕಾರ ಇರ್ತಾನೆ. ಮತ್ತೆ ಎಲ್ಲೆಲ್ಲಿ ಕಾಣ್ತೀವಿ ತ್ರಿಭುಜವನ್ನ? ಬಾದಾಮಿ ಪುರಿ ಮ್ಯಾಮ್ ನೋಡಿದ. ಓಕೆ, ಮತ್ತೆ ಟ್ರಾಫಿಕ್ ಸಿಗ್ನಲ್ ನೋಡಿರಿ. ಎಸ್ ಮ್ಯಾಮ್. ಅದೆಲ್ಲ ಟ್ರಯಾಂಗಲ್ ಶೇಪ್ ಒಳಗೆ ಬರ್ತಿರ್ತಾರ. ಎಸ್. ಸೊ ಅದೆಲ್ಲ ಕಾಣ್ತೀವ ನಾವು. ಸೊ ಹಾಗಾದ್ರೆ ಈ ತ್ರಿಭುಜವನ್ನ ಬಾಹುಗಳ ಆಧಾರದ ಮೇಲೆ ನಾವು ವರ್ಗೀಕರಿಸ್ತಾರಲ್ಲ, ಆ ವಿಧಗಳು ಯಾವ್ಯಾವ? ಬಾಹುಗಳ ಆಧಾರದ ಮೇಲೆ ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಸಮಬಾಹು ಸಮಭುಜ. ಸಮಬಾಹು ತ್ರಿಭುಜ ಅಂದ್ರೆ ಮತ್ತೆ ಇದು ಅದು ತ್ರಿಭುಜದಲ್ಲಿ ಮೂರು ಬಾಹುಗಳು ಸಮ ಇರೋದಕ್ಕೆ ಸಮಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಅಂದ್ರೆ 2 ಕೋನಗಳು ಮಾತ್ರ ಸಮವಾಗಿ, ಬಾಹು 2 ಬಾಹುಗಳು ಮಾತ್ರ ಸಮವಾಗಿ, 2 ಬಾಹುಗಳು ಮಾತ್ರ ಸಮವಾಗಿದ್ದು ಒಂದು ಬಾವು ಅಸಮವಾಗಿದ್ದು ಅಸಮದ್ವಿ. 2 ಬಾಹುಗಳು ಸಮವಾಗಿದ್ದು ಒಂದು ಬಾಹು ಅಸಮವಾಗಿದ್ದರೆ ಅದನ್ನು ಸಮದ್ವಿಬಾಹು ತ್ರಿಭುಜ. ಯಾವ ತರ ಹೇಳ್ಬೋದು? ಒಂದು ತ್ರಿಭುಜದಲ್ಲಿ 2 ಬಾಹುಗಳು ಸಮವಾಗಿದ್ದರೆ ಅಂತಹ ತ್ರಿಭುಜವನ್ನ ನಾವೇನಂತ ಕರಿತೀವಿ? ಸಮದ್ವಿಬಾಹು ತ್ರಿಭುಜ ಅಂತ ಹೇಳ್ತೀವಿ. ಸೊ ಅಸಮಬಾಹು ತ್ರಿಭುಜ ಅಂದ್ರೆ ಹೆಸರೊಳಗೆ ಅವೆಲ್ಲ ಬಾಹುಗಳು ಅಸಮವಾಗಿದ್ದರೆ ಅಸಮಬಾಹು ತ್ರಿಭುಜ. ಸೊ ಸ್ಟಾರ್ಟಿಂಗ್ ಒಂದು ಲೈನ್, ಒಂದು ತ್ರಿಭುಜದಲ್ಲಿನ 3 ಬಾಹುಗಳು ಅಸಮವಾಗಿದ್ದರೆ ಅಂತಹ ತ್ರಿಭುಜವನ್ನ ಅಸಮಬಾಹು ತ್ರಿಭುಜ ಅಂತ ಕರಿತೀವಿ. ಸೊ ಆ ತ್ರಿಭುಜವನ್ನ ಕೋನಗಳ ಆಧಾರದ ಮೇಲೂ ಕೂಡ ನಾವು ವಿಂಗಡಿಸ್ತೀವಿ. ಆ ವಿಧಗಳು ಯಾವ್ಯಾವ? ಕೋನಗಳ ಆಧಾರದ ಮೇಲೆ ಮೂರು ಟೈಪ್ಸ್ ಬರ್ತಾವ. ಸೊ ಲಂಬಕೋನ ತ್ರಿಭುಜ ಅಂದ್ರೆ 90 ಡಿಗ್ರಿಗೆ ಸಮವಾಗಿರುವ ಕೋನವನ್ನು ಲಂಬಕೋನ ತ್ರಿಭುಜ. ಸೊ ಒಂದು ತ್ರಿಭುಜದಲ್ಲಿ ಏನಾಗಿರುತ್ತೆ? 90 ಡಿಗ್ರಿ ಇರುತ್ತೆ. ಒಂದು ತ್ರಿಭುಜದೊಳಗ ಒಂದು ಕೋನ ಮಾತ್ರ 90 ಡಿಗ್ರಿ ಇರುತ್ತಾ? ಇರುತ್ತಲ್ಲ? ಇನ್ನೆರಡಿದ್ರೆ ಏನಾಗ್ಬಿಡುತ್ತೆ? ಅದು ತ್ರಿಭುಜನೇ ಆಗಲ್ಲ. ಯಾಕಂದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ ಯಾವಾಗಲೂ ಡಿಗ್ರಿ ಇರುತ್ತೆ. ಸೊ ಒಂದು ತ್ರಿಭುಜದಲ್ಲಿ ಒಂದು ಕೋನವು 90 ಡಿಗ್ರಿ ಇದ್ರೆ ಅಂತಹ ತ್ರಿಭುಜವನ್ನ ಲಂಬಕೋನ ತ್ರಿಭುಜ ಅಂತೀವಿ. ಲಘುಕೋನ ತ್ರಿಭುಜ ಅಂದ್ರೆ ಈ ಕಡೆ ಯಾರು ಹೇಳ್ತೀರಾ? ಲಘುಕೋನ ತ್ರಿಭುಜ ಅಂದ್ರೆ ಮತ್ತೆ ಆ ಕಡೆ ಬಾಯ್ಸ್. ಲಘುಕೋನ ತ್ರಿಭುಜ ಅಂದ್ರೆ 0 ಡಿಗ್ರಿಗಿಂತ ಹೆಚ್ಚು 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಲಘುಕೋನ ತ್ರಿಭುಜ ಎನ್ನುವರು. ಕೋನ ಅನ್ನೋದಿನ ತ್ರಿಭುಜದ ಬಗ್ಗೆ ಮೆನ್ಷನ್ ಮಾಡಿದ್ದೀರಲ್ಲ. ಸೊ ಒಂದು ತ್ರಿಭುಜದಲ್ಲಿ ಎಲ್ಲಾ ಕೋನಗಳು 90 ಡಿಗ್ರಿ ಒಳಗಿದ್ದಾರೆ. ಕೋನ ಅಂದ್ರೆ ನಾವು ಈ ತರ ಜಸ್ಟ್ ಆಂಗಲ್ಸ್ ಅಂತ ಹೇಳ್ತೀವಿ. ಈಗ ತ್ರಿಭುಜದ ಬಗ್ಗೆ ಹೇಳಾಕತ್ತೀನಲ್ಲ. ಸೊ ಒಂದು ತ್ರಿಭುಜದಲ್ಲಿನ 3 ಕೋನಗಳು 90 ಡಿಗ್ರಿಯ ಒಳಗಿದ್ರೆ ಅಂತಹ ತ್ರಿಭುಜವನ್ನ ನಾವೇನಂತ ಕರಿತೀವಿ? ಲಘುಕೋನ ತ್ರಿಭುಜ ಅಂತ ಕರಿತೀವಿ. ಯಾರು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅವ್ರು ಮಾಡಿಸ್ಬೇಕಂತ. ಓಕೆ ಮ್ಯಾಮ್. ಸೊ ಹಾಗಾದ್ರೆ ವಿಶಾಲ ಕೋನ ತ್ರಿಭುಜ ಅಂದ್ರೆ ವಿಶಾಲ ಕೋನ ತ್ರಿಭುಜ ಅಂದ್ರೆ ಟ್ರೈ ಮಾಡಿ. ತ್ರಿಭುಜದಲ್ಲಿ 90 ಡಿಗ್ರಿ ಮ್ಯಾಗ ಇರಬೇಕು ತ್ರಿಭುಜವನ್ನು ವಿಶಾಲ ಕೋನ. ಸೊ ಒಂದು ತ್ರಿಭುಜದಲ್ಲಿ 90 ಡಿಗ್ರಿ ನಾವು ಮೇಲೆ ತ್ರಿಭುಜವನ್ನು ಏನಂತೀವಿ? ವಿಶಾಲ ಕೋನ ತ್ರಿಭುಜ ಅಂತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ತ್ರಿಭುಜದ ಸುತ್ತಳತೆಯ ಸೂತ್ರವೇನು? ತ್ರಿಭುಜದ ಸುತ್ತಳತೆ. ಈಗ ಇದು ತ್ರಿಭುಜ ಕೊಟ್ಟಿನಿ, ಎ ಬಿ ಸಿ ಅನ್ನೋದೇನಾಗಿದೆ?
ಪ್ಲಸ್ ಬಿ ಪ್ಲಸ್ ಸಿ. ಸೊ ಇದರ ಸುತ್ತಳತೆ. ಸೊ ಸುತ್ತಳತೆ ಅಂದ್ರೆ ನಾವೇನಂತ ಹೇಳ್ಬೋದು, ಎಲ್ಲಾ ಬಾಹುಗಳ ಮೊತ್ತ. ಎ ಪ್ಲಸ್ ಬಿ ಪ್ಲಸ್ ಸಿ. ಎಲ್ಲಾ ಬಾಹುಗಳ ಮೊತ್ತ ಅಂತ ಹೇಳ್ತೀವಿ. ಎಸ್ ಮ್ಯಾಮ್. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಏನಾಗಿರುತ್ತೆ, ಸುತ್ತಳತೆ ಆಗಿರುತ್ತೆ. ಹಾಗೆ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು? ತ್ರಿಭುಜದ ಹಾಫ್ ಇಂಟು ವಿಸ್ತೀರ್ಣದ ಸೂತ್ರ. ಹಾಫ್ ಇಂಟು ಲೆಂತ್ ಇಂಟು ಹಾಫ್ ಬ್ರೆಡ್. ಇಂಟು ಲೆಂತ್ ಇಂಟು ಬ್ರೆಡ್. ಹಾಫ್ ಇಂಟು ಎಲ್ ಇಂಟು ಬಿ. ನೋಡ್ರಿ, BH. ಎತ್ತರ. ಪಾದ ಇಂಟು ಎತ್ತರ. ಬಿ ಅಂದ್ರೆ ಬೇಸ್, ಎಚ್ ಅಂದ್ರೆ Base ಹೈಟ್. and- ಹಾಫ್ ಇಂಟು ಪಾದ ಇಂಟು ಎತ್ತರ. ಸೊ ಒಂದು ಸಮ್ ಕೊಟ್ಟು ಮಾಡ್ತೀರಿ. ಎಸ್ ಸೊ ಈಗ ಮ್ಯಾಮ್. ಒಂದು ತ್ರಿಭುಜದ ಪಾದ ಎಷ್ಟದ? 4 ಸೆಂಟಿಮೀಟರ್ ಎತ್ತರ. ಸೊ ಎತ್ತರ ಅಂದ್ರೇನು? ಒಂದು ಶೃಂಗದಿಂದ ಅದರ ಅಭಿಮುಖ ಬಾಹುವಿಗೆ ಎಳೆಯಲಾದಂತಹ ರೇಖೆಗೆ ನಾವೇನಂತೀವಿ? ಎತ್ತರ ಅಂತೀವಿ. ಸೊ ಎತ್ತರ ಎಷ್ಟದ? 12 ಸೆಂಟಿಮೀಟರ್ ಅಂತ ಇಟ್ಟು. ಹಾಗಾದ್ರೆ ಈ ತ್ರಿಭುಜದ ವಿಸ್ತೀರ್ಣ ಎಷ್ಟಾಗ್ತದೆ? 24 ಸೆಂಟಿಮೀಟರ್ ಸ್ಕ್ವೇರ್. ನೋಡೋಣ. ಸ್ಕ್ವೇರ್ ಹಾಫ್ ವಿಸ್ತೀರ್ಣ ಪಾದ ಎಷ್ಟದ ರೀ? 4 4 12 ಸ್ಕ್ವೇರ್ ಅಂದ್ರೆ 24 ಸೆಂಟಿಮೀಟರ್ ಸ್ಕ್ವೇರ್. ವಿಸ್ತೀರ್ಣವನ್ನ ನಾವು ಯಾವಾಗಲೂ ಸ್ಕ್ವೇರ್ ಯೂನಿಟ್ ಒಳಗೆ ಅಳಿತೀವಿ. ಸುತ್ತಳತೆ ಅಂದ್ರೆ ಜಸ್ಟ್ ಸೆಂಟಿಮೀಟರ್ ಅಥವಾ ಮೀಟರ್ ಒಳಗೆ ಬರುತ್ತೆ. ಸೊ ಇದೇನಿದು ಒಂದು ತ್ರಿಭುಜದ ವಿಸ್ತೀರ್ಣ. ಸೊ ಇನ್ನೊಂದು ಕೊಡ್ತೀನಿ, ಇದೊಂದು ಮಾಡಿ. ಸೊ ಈ ತ್ರಿಭುಜದಲ್ಲಿ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ 20 ಸೆಂಟಿಮೀಟರ್, 26 ಸೆಂಟಿಮೀಟರ್ ಮತ್ತು 28 ಸೆಂಟಿಮೀಟರ್ಗಳಾಗಿವೆ ಬಾಹುಗಳು. ಸೊ ಈ ತ್ರಿಭುಜದ ವಿಸ್ತೀರ್ಣ ಹೇಗೆ ಕಂಡುಹಿಡಿತೀರಾ? ಗೊತ್ತಿಲ್ಲ. ಗೊತ್ತಿಲ್ಲ. ಇಲ್ಲ ಮ್ಯಾಮ್. ಸೊ ಅಂದ್ರೆ ಇಲ್ಲಿ ಏನ್ ಮಾಡಿದ್ವಿ, ಆಗಲೇ ಲೆಕ್ಕದೊಳಗೆ ನಮ್ಗೆ ಹೈಟ್ ಗೊತ್ತಿತ್ತು, ಎತ್ತರ ಗೊತ್ತಿತ್ತು. ಸೊ ಇವಾಗ ಏನದ, ಈ ಲೆಕ್ಕದೊಳಗೆ ಜಸ್ಟ್ 3 ಬಾಹುವಿನ ಅಳತೆಯನ್ನ ಕೊಟ್ಟಿದ್ರು. ಸೊ ಇಲ್ಲಿ ಹೈಟ್ ಗೊತ್ತಿಲ್ಲ. ಸೊ ಹೈಟ್ ಗೊತ್ತಿರಲಾರ್ದಾಗ ನಾವು ಯಾವ ಸೂತ್ರ ಹಾಕ್ತೀವಿ? ಹೆರಾನ್ನ ಸೂತ್ರ. ತ್ರಿಭುಜದ ವಿಸ್ತೀರ್ಣದ ಸೂತ್ರನೇ ಇದು ಕೂಡ. ಇದನ್ನು ಬಳಕೆ ಮಾಡ್ತೀವಿ, ಇದನ್ನು ಬಳಕೆ ಮಾಡ್ತೀವಿ. ಎತ್ತರ ಗೊತ್ತಿದ್ದಾಗ ಇದನ್ನ ಮಾಡ್ತೀವಿ, ಎತ್ತರ ಗೊತ್ತಿದ್ದಾಗ 3 ಬಾಹುವಿನ ಅಳತೆ ಗೊತ್ತಿದ್ದಾಗ ಇದನ್ನ ಮಾಡ್ತೀವಿ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಹೆರಾನ್ನ